ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಟಲ್ ಆಲ್ರೆಡಿ ನೋಡಿದ್ದೀರಾ, ಗೆಟ್ ರೆಡಿ ವಿತ್ ಮೀ ಟು ಏರ್ಪೋರ್ಟ್. ಸೊ ಟೈಮ್ ಬಂದ್ಬಿಟ್ಟು 3:15 ಆಯಿತು. ಫ್ಲೈಟ್ ಇರೋದು 10:30ಗೆ. ಸೊ ಮನೆ 8 ಗಂಟೆಗೆ ಬಿಡಬೇಕು. ಇವಾಗಷ್ಟೇ ತಲೆ ಸ್ನಾನ ಮಾಡಿ ಆಯಿತು, ಬಟ್ಟೆ ಎಲ್ಲ ಪ್ಯಾಕ್ ಮಾಡಾಗಿದೆ. ಸೊ ಒನ್ ಗುಡ್ ಥಿಂಗ್ ಇಸ್ ಡನ್. ಇನ್ನು ನನ್ನ ಗ್ಯಾಜೆಟ್ಸು ಮತ್ತು ಮೇಕಪ್, ಸ್ಕಿನ್ ಕೇರ್, ಆಲ್ ಆಫ್ ದೋಸ್ ಥಿಂಗ್ಸ್ ಇಟ್ಕೋಬೇಕು. ಸೊ ಫಸ್ಟ್ ಕೂದಲು ಮಾಡ್ಕೊತೀನಿ ಆ್ಯಂಡ್ ದೆನ್ ಐ ವಿಲ್ ಶೋ ಯು ವಾಟ್ ಆಲ್ ಐ ವಿಲ್ ಪ್ಯಾಕ್. ಲೆಟ್ಸ್ ಗೋ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಮಾಡಿ. ಹಾಗೆ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ, ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸೊ ಲೆಟ್ಸ್ ಗೋ ಡು ಮೈ ಹೇರ್. ಬೇಗ ಕೂದಲು ಡ್ರೈ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಸ್ಟಾರ್ಟ್. ನಾನು ಲಾಸ್ಟ್ ಟೈಮ್ ಕಲರ್ ಬರೆದು ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ದೆ, ಬಟ್ ಅದ್ರಲ್ಲಿ ಹೇಳಿದ್ರು ಲೈಕ್ 4 ವಾಶಸ್ ತನಕ ಕೂದಲು ಸ್ಟ್ರೈಟ್ ಆಗಿರುತ್ತೆ, ಫ್ರಿಜಿ ಆಗಲ್ಲ ಅಂತ. ಬಟ್ ನಂದು ಲೆಸ್ ದೆನ್ 1 ವಾಶ್ ಆ್ಯಂಡ್ ಇದು ವಾಶ್ ಮಾಡಾಗಿದೆ. ಸಾರಿ. ಸೊ ನೋಡೋಣ, ಮೇ ಬಿ ನಾನು ಲಾಸ್ಟ್ ಟೈಮ್ ಪ್ರಾಡಕ್ಟ್ ಕರೆಕ್ಟಾಗಿ ಅಪ್ಲೈ ಮಾಡಿಲ್ಲ, ಅದಕ್ಕೆ ಹಂಗಿತ್ತು ಅನ್ಸತ್ತೆ. ಲೆಟ್ಸ್ ಗೋ. ಅದಕ್ಕೆ ಮುಂಚೆ ಲೆನ್ಸ್ ಹಾಕೊತೀನಿ. ನಾನು US ಬಂದಾಗಿಂದ, ವಿಚ್ ಇಸ್ ಆಲ್ಮೋಸ್ಟ್ ಮೋರ್ ದೆನ್ 3 years ನಾವು, August 21 ಬಂದಿದ್ದು. ಅವಾಗಿಂದಾನು ಐ ಹ್ಯಾವ್ ಬಿನ್ ವಾಂಟಿಂಗ್ ಟು ಗೋ ಟು ದಿಸ್ ಪ್ಲೇಸ್, ಬಟ್ ಆಗಿರಲಿಲ್ಲ ಹೋಗೋಕ್ಕೆ. ಐ ಆಮ್ ಸೋ ಎಕ್ಸೈಟೆಡ್. ಹೌದಾ, ಗಾಟ್ ಮೈ ನೇಲ್ಸ್ ಡನ್, ಬಟ್ ಫಸ್ಟ್ ಟೈಮ್ ಇಷ್ಟುದ್ದ ಉಗುರು ಬಿಟ್ಟಿಸಿರೋದು. ಬಟ್ ಅಯ್ಯೋ, ಈ ಲೆನ್ಸ್ ತೆಗಿಯಕ್ಕೆ ಬರ್ತಾ ಇಲ್ಲ. ತುಂಬ ಗಲೀಜಿದೆ ಅನಿಸ್ತಾ ಇದೆ. ಸೊ ಐ ಆಮ್ ಯೂಸಿಂಗ್ ದ ಲೆನ್ಸ್ ಲಿಕ್ವಿಡ್ ಲೆನ್ಸ್ ಸೊಲ್ಯೂಷನ್. ಹಾಕಕ್ಕೆ ಓಕೆ ನನಗೆ ಲೆನ್ಸ್, ಬಿಕಾಸ್ ಲಾಂಗ್ ನೇಲ್ಸ್ ಇಟ್ಕೊಂಡು ಮಾಡ್ಬೋದು, ಓಕೆ. ಬಟ್ ಬಾಕ್ಸಿಂದ ತೆಗಿಯೋದು ಇಸ್ ದ ಟಫೆಸ್ಟ್ ಪಾರ್ಟ್. ಯಾ, ಸೊ ನಾನು ಹೇಳ್ದಂಗೆ ಬಿನ್ ವಾಂಟಿಂಗ್ ಟು ಗೋ ಟು ದಿಸ್ ಪ್ಲೇಸ್ ಆ್ಯಂಡ್ ಫೈನಲಿ ಕಾಲ ಕೂಡಿ ಬಂದಿದೆ. ಗೆಸ್ ಮಾಡಿ ಅಲ್ಲಿ ಅಂತ ನೋಡೋಣ. ಆಲ್ಸೋ ದಿಸ್ ಈ ಟ್ರಿಪ್ ಈಸ್ ಆಲ್ಮೋಸ್ಟ್ 3 weeks ಲಾಂಗ್. ಈ ಲೆನ್ಸ್ ಓಕೆ. ಸೊ ಯಾ 3 weeks ಇರೋದ್ರಿಂದ ಯಾವ ಬಟ್ಟೆ ತಗೋಬೇಕು ಬೇಡ ವಾಸ್ ಅ ಲಾಟ್ ಆಫ್ ಕನ್ಫ್ಯೂಷನ್. ಸೊ ಬಟ್ಟೆ ಇಟ್ಕೊಂಡಿದ್ದೀನ ಇಲ್ವಾ ಅನ್ನೋದು ತುಂಬ ಕನ್ಫ್ಯೂಷನ್ ಇದೆ. ಇನ್ನು ಲೆಟ್ಸ್ ಸಿ. ಫಸ್ಟು ಕೂದಲು, ಲೆಟ್ಸ್ ಹೇರ್. ನಾನು ಆ ಪ್ರಾಡಕ್ಟ್ ಯೂಸ್ ಮಾಡಾದ್ಮೇಲಿಂದ ಕೂದಲು ಫ್ರಿಜಿ ಸ್ವಲ್ಪ ಕಡಿಮೆ ಆಗಿತ್ತು. ಆ್ಯಂಡ್ ಆಲ್ಸೋ ಐ ಹ್ಯಾಡ್ ಟು ಯೂಸ್ ದ ಸ್ಟ್ರೈಟ್ನರ್. ಬಟ್ ಸ್ಟ್ರೈಟ್ನರ್ ಏನು ಯೂಸ್ ಮಾಡಲ್ಲ, ಬರೀ ಡಸ್ಟಿಂಗ್ ಯೂಸ್ ಮಾಡ್ತೇನೆ, ಏರ್ ಡ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಮೈಕ್ ಹಾಳು ಮಾಡ್ತೀನಿ. ಆ್ಯಂಡ್ ಐ ಗಾಟ್ ಅ ನ್ಯೂ ಮೈಕ್. ರೀಅಪ್ಲೈಯಿಂಗ್ ಮೈ ರೂಮ್ ಈಸ್ ಅ ಮೆಸ್ ನಾವು, ಯಾಕಂದರೆ ಎಲ್ಲ ಎತ್ತಿಕೊತಾ ಇದ್ದೀನಿ. ಫಸ್ಟು ಡೈಸನ್ ಇಟ್ಕೊಂಡು ಇದಾದ್ಮೇಲೆ ನೀಟಾಗಿ ಇದು ಮಾಡಿ ಇದನ್ನು ಕಟ್ಟೋದು ಅಷ್ಟೆ. ಇದು ಇಟ್ಕೋಬೇಕು. ಇದು ಮೇಕಪ್ ಬ್ಯಾಗಲ್ಲಿ ಇಡ್ತೀನಿ. ಜಸ್ಟ್ ಕೀಪಿಂಗ್ ದ ಬಾಕ್ಸ್ ಅವೇ, ಮೇಕಿಂಗ್ ಸಮ್ ಸ್ಪೇಸ್. ಇದು ಪ್ರೈವೇಟ್ ಸ್ಟೋರೇಜ್ ಆಗಿದೆ, ಎಲ್ಲ ಥಿಂಗ್ಸ್ ಅದ್ರ ಮೇಲೆ ಇದೆ. ಪವರ್ ಬ್ಯಾಂಕ್, ಇದು ಸೋಲಾರ್ ಪವರ್ ಬ್ಯಾಂಕ್, ಅದಕ್ಕೆ ಇಷ್ಟು ದಪ್ಪವಾಗಿದೆ. ಇಲ್ಲ, ಸೊ ಇದೆಲ್ಲ ಮೋಸ್ಟ್ಲಿ ಆಲ್ ದ ಗ್ಯಾಜೆಟ್ಸ್ ವಿಚ್ ಐಲ್ ಬಿ ಕ್ಯಾರಿಯಿಂಗ್. ಲ್ಯಾಪ್ಟಾಪ್, ಐಪ್ಯಾಡ್ ಮತ್ತು ಕ್ಯಾಮ್ರಾ. ಐ ಹ್ಯಾವ್ 2 lenses, ಸೊ 2 ಲೆನ್ಸು ಮತ್ತು ಇದು ಕ್ಯಾಮ್ರಾ ಸ್ಟಫ್. ಇದೇನು ಬೇಡ ಇದು. ಆ್ಯಂಡ್ ದೆನ್ ಟೇಕಿಂಗ್ ದ ಇನ್ಸ್ಟಾ ಎಕ್ಸ್ ಮಿನಿ, ಮತ್ತು ಅದಕ್ಕೆ ಫಿಲ್ಮ್.
ದೆನ್ 2 ಬ್ಯಾಟ್ರೀಸ್ ಬೇಕು, ಬಟ್ ಇನ್ನು 2 ಎಕ್ಸ್ಟ್ರಾ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಐ ಡೋಂಟ್ ನೀಡ್ ದಿಸ್, ಸಾರಿ. ಆ್ಯಂಡ್ ದೆನ್ memory card reader, memory cards, extra card, and then GoPro. I don't know if I'll be using GoPro, but carry ಮಾಡ್ತಾ ಇದ್ದೀನಿ. And the batteries and their chargers, extra battery. And then ಇದ್ರದ್ದು ತೆಗೆದ್ಬಿಟ್ಟು ಬೇರೆ ಒಬ್ರಿಗೆ ಹಾಕ್ತೀನಿ, ಮೈಕ್ ಆ್ಯಂಡ್ ಮೈಕ್ ಥಿಂಕ್. ಮತ್ತು ಈ ಶೇಡ್ಸು ಮತ್ತು ನಂದು ಐಲೈನರ್ ಕಾರಲ್ಲೇ ಬಿಟ್ಬಿಟ್ಟಿದ್ದೀನಿ. ಸೊ ಅದನ್ನು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ವಯರ್ ಬೇಕು, ಸೊ ವಯರ್ ಹತ್ಕೊತೀನಿ. ಆ್ಯಂಡ್ ದೆನ್ ಶೇಡ್ಸ್ ಎಲ್ಲ ಆಚೆ ಶೇಡ್. ಈ ಮೇಕಪ್ ರಿಮೂವರ್ ಚಿಕ್ಕದಿಲ್ಲ, ಸೊ ಅದಕ್ಕೆ ಒಂದು ಬಾಟಲ್ಗೆ ರೀಫಿಲ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ನನ್ನ ಹತ್ರ ಇದ್ದು ಚಿಕ್ಕದಿರಬೇಕು, ಗೊತ್ತಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಆಯಿತು. ಬರೀ ನಾನು ಡ್ರೆಸ್ ಚೇಂಜ್ ಮಾಡಬೇಕು ಆ್ಯಂಡ್ ಪುಟ್ ಆಲ್ ದ ಥಿಂಗ್ಸ್ ಇನ್ ದ ಬ್ಯಾಗ್, ವಿಚ್ ಇದಾದ್ಮೇಲೆ ಮಾಡ್ತೀನಿ. ಸೊ ಆಲ್ ದ ಸ್ಕಿನ್ ಕೇರ್ ಇದರಲ್ಲಿದೆ. ಆ್ಯಂಡ್ ದೆನ್ ಇದು ನನ್ನ ಮೇಕಪ್ ಸ್ಟಫ್ ಇದೆರಡು ಮೇಕಪ್ದಿದೆ. ಶೇಡ್ಸ್ ಇಟ್ಕೋಬೇಕು. ಆ್ಯಂಡ್ ದೆನ್ ಟಾಯ್ಲೆಟ್ರೀಸ್, ಗ್ಲಾಸಸ್ ಇದೆ, ಟಾಯ್ಲೆಟ್ರೀಸ್, ಪರ್ಫ್ಯೂಮ್, ಸನ್ಸ್ಕ್ರೀನ್, ರಬ್ಬರ್ ಬ್ಯಾಂಡ್ಸ್ ಆ್ಯಂಡ್ ಎಕ್ಸ್ಟ್ರಾ, ಆ್ಯಂಡ್ ಅದೆಲ್ಲ ಬ್ಯಾಗ್, ಶೇಡ್ಸ್, ಕ್ಯಾಮ್ರಾ, ಎವ್ರಿಥಿಂಗ್ ವಿಲ್ ಗೋ ಇನ್ಸೈಡ್ ದಿಸ್ ಬ್ಯಾಗ್. All set, let's go. Bag. ಫ್ಲೈಟಲ್ಲಿ ಚಳಿ ಆಗುತ್ತೆ ಅಂತ ಜಾಕೆಟ್ ಹಾಕೊಂಡ್ರೆ ಇಲ್ಲೇ ಬೇಜಾನ್ ಶೆಕೆ ಹೊಡಿತಾ ಇದೆ. ಫೈನಲಿ ಅಟ್ ದಿ ಏರ್ಪೋರ್ಟ್. ಚೆಕ್ ಇನ್ ಮಾಡಿ ಸೆಕ್ಯೂರಿಟಿ ಚೆಕ್ ಆಗಿ ಬಂದ್ವಿ. ಇಲ್ಲೇ ಫ್ಲೈಟ್ ಆಗ್ತದೆ F11. ಊಟ ಆ್ಯಕ್ಚುಲಿ ಮಾಡ್ಕೊಬಂದ್ವಿ, ಬಟ್ ಇಲ್ಲಿ ಲೈಟಾಗಿ ಒಂದು ಸ್ನ್ಯಾಕ್ಸ್ ಬ್ರೇಕ್. ಕಾಫಿ ಚೆಲ್ಕೊಂಡೆ. ವೈಟ್ ಹಾಕೊಂಡಿದ್ದಾಗ ಏನಾದರೂ ಒಂದು ಎಫರ್ಟ್ ಮಾಡ್ಕೊಂಡಿಲ್ಲ ಅಂದರೆ ಬಟ್ಟೆಗೆ ಶೂಟ್ ಆಗಲಿ ಅಂದರೆ ಸಮಾಧಾನ ಆಗಲ್ಲ. ಇನ್ನು ಬೋರ್ಡಿಂಗ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಟೈಮ್ ಇದೆ. 9:35 ಸ್ಟಾರ್ಟ್ ಮಾಡಿದ್ದಾರೆ. 10:30 ಫ್ಲೈಟ್ ಬರೋದು, ಬೋರ್ಡಿಂಗ್ ಸ್ಟಾರ್ಟ್ ಮಾಡಿ. can't wait to show you where I'm going. ಗಂಟೆಯಿಂದ ಬೋರ್ಡಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಝೋನ್ 3 ಅಂತ ದೊಡ್ಡ ಫ್ಲೈಟ್, ಝೋನ್ 6. Departure caution. Check, verify strength, verify for alcohol. It is so cool.
ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದ್ಬಿಟ್ಟು 8:30 ಆಯಿತು. ಫ್ಲೈಟ್ ಲ್ಯಾಂಡ್ ಆಗಿದ್ದು 7 ಗಂಟೆಗೆ. ಅಲ್ಲಿಂದ ಲಗೇಜ್ ತೊಗೊಂಡು ಹೋಟೆಲಿಗೆ ಬರೋ ಅಷ್ಟರಲ್ಲಿ 8:30 ಆಯಿತು. ಸೊ ಫೈನಲಿ ಏರ್ಪೋರ್ಟಲ್ಲಾದರೆ ಏನೂ ವೀಡಿಯೋಸ್ ತೊಗೊಳಕ್ಕಾಗಿಲ್ಲ, ಬಿಕಾಸ್ ಬ್ಯಾಟ್ರಿ ಕಡಿಮೆ ಇತ್ತು ಆ್ಯಂಡ್ ಬ್ಯಾಗ್ ತೊಗೊಳ್ಳೋ ಅರ್ಜೆಂಟಲ್ಲಿ ಇಡೋದು ಎಲ್ಲೂ ಫುಡ್ ವಿಡಿಯೋಸ್ ಮಾಡಲಿಲ್ಲ. ಸೊ ನಾನು ಬಂದಿರೋದು ನ್ಯೂ ಜೆರ್ಸಿಯಲ್ಲಿರೋ ಒಂದು ಜಾಗ ಕಾಲ್ಡ್ ನೆವಾರ್ಕ್, ವಿಚ್ ಈಸ್ ವೆರಿ ವೆರಿ ಕ್ಲೋಸ್ ಟು ನ್ಯೂಯಾರ್ಕ್. ಸೊ ನ್ಯೂಯಾರ್ಕ್ ಸಿಟಿಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಅದು ನ್ಯೂಯಾರ್ಕ್ ಬಂದ್ಬಿಟ್ಟು ಒಂದು 20 ಮಿನಿಟ್ಸ್ ಅಷ್ಟೇ. ಸೊ ನೆಕ್ಸ್ಟ್ 3 days ಇನ್ ನ್ಯೂಯಾರ್ಕ್ ಸಿಟಿ. ಫುಲ್ ಜೆಟ್ಲ್ಯಾಗ್ ಆಗಿದೆ, ಏಕೆಂದರೆ ಕ್ಯಾಲಿಫೋರ್ನಿಯಾ ಟೈಮ್ಗೂ ಇಲ್ಲಿಗೂ 3 hours ಹಿಂದೆ ಇದೆ. ಸೊ ಫ್ಲೈಟೆಲ್ಲ ನಿದ್ದೆ ಮಾಡೋಕ್ಕಾಗಲಿಲ್ಲ. ಇವಾಗ ನಿದ್ದೆ ಬರ್ತಾಯಿದೆ. ಫಸ್ಟ್ ಹೋಗಿ ಕಾಫಿ ಕುಡಿತೀನಿ. ಬೈ ದೆನ್ ವಿಡಿಯೋ ಇಷ್ಟ ಆಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ವಿಡಿಯೋ. ಸೊ ಐಲ್ ಸಿ ಯು ಆಲ್ ನೆಕ್ಸ್ಟ್ ಟೈಮ್. ಪ್ರಾಬಬ್ಲಿ ನ್ಯೂಯಾರ್ಕ್ ಬ್ಲಾಗ್ ಮಾಡ್ತೀನಿ. See you around. Bye.